ಒಂದು ತುರ್ತಾಗಿ ಒಂದು ಪತ್ರಕರ್ತರ ಮಿತ್ರಗಳ ಒಂದು ಸಭೆಯನ್ನು ಕರೆಯಲಾಗಿತ್ತು. ಅದೇ ಥರ ಮೀಡಿಯಾದವ್ರನ್ನೂ ಇವತ್ತೆಲ್ಲರನ್ನೂ ಬರಮಾಡ್ಕೊಂಡಿದ್ದೇವೆ. ಕಾರಣ ಏನಂದರೆ, ಸೇವ್ KGF ಹೆಸರಿನಲ್ಲಿ ಕನ್ನಡಿಗರನ್ನು ಕೆಣಕಿದರೆ ಉಗ್ರ ಹೋರಾಟ ಮಾಡುತ್ತೇವೆ. ಕನ್ನಡ ಮಿತ್ರ ವೆಂಕಟಪ್ಪ ಎಚ್ಚರಿಕೆ. ಇದಕ್ಕೆ ನಾನು ಇವಾಗ ನಿಮಗೆ ಕೆಲವು ಆಧಾರಗಳನ್ನು, ಉದಾಹರಣೆಗಳನ್ನು, ನಾವು ನಡೆದು ಬಂದ ರೀತಿಯನ್ನು ತಮಗೆ ತಿಳಿಸ್ಬೇಕಾಗ್ತದೆ. ಯಾಕೆಂದ್ರೆ ನಾವು ಕನ್ನಡ ವಿರೋಧಿಗಳಲ್ಲ. ಮೊದಲಿಗೆ ಈ KGF ಜನತೆಗೆ ಹುಟ್ಟಿದ ತಾಯಿ ತಮಿಳು ಆದ್ರೂ ಸಾಕ್ತಾ ಇರೋ ತಾಯಿ ಬಂದು ಕನ್ನಡಿಗರ ತಾಯಿ, ಕರ್ನಾಟಕದ ತಾಯಿ, ಭುವನೇಶ್ವರಿ ತಾಯಿ, ಕನ್ನಡದ ಮಣ್ಣಲ್ಲಿ ಬೆಳೆದಿದ್ದೀವಿ. ಆದ್ದರಿಂದ ನಾವೆಲ್ಲ ಕನ್ನಡಿಗರೇ. ಯಾವ ದಿನಾನೂ ಬಂದು ನಾವು ಕನ್ನಡವನ್ನು ಹೀನಾಯವಾಗೋ ಇಲ್ಲ ಕನ್ನಡವನ್ನು ಕೀಳು ಮಟ್ಟದಲ್ಲೂ ಮಾತಾಡಿದವರಲ್ಲ. ಏನು ಈ ಸೇವ್ ಕಮಿಟಿ ಇವತ್ತು ಏನು ಈ ಒಂದೂವರೆ ವರ್ಷಗಳ ಕಾಲ ನಾವು ಬರ್ತಾ ಇದ್ದೀವಿ ಅಂದರೆ, ಊರಿನ ಒಗ್ಗಟ್ಟು, ಊರಿನಲ್ಲಿ ಏನು ಕಳ್ಕೊಂಡಿದ್ದೀವಿ, ಏನು ನಮ್ಗೆ ಬರಬೇಕಾಗಿತ್ತು ಅವನ್ನೆಲ್ಲ ನಾವು ವಿಫಲವಾಗಿ ಕೂತಿದ್ದೇವೆ. ಇಲ್ಲಿ ಕೇಳೋರು ಯಾರು ಇಲ್ವಲ್ಲ ಅನ್ನೋದು ಒಂದು ಕಾರಣಕ್ಕಾಗಿ ಒಂದು ಸೇವ್ ಇದನ್ನು ನಾವು ಮಾಡ್ಕೊಂಡು ಇವತ್ತು ನಡೆಸ್ತಾ ಇದ್ದೀವಿ. ಕಾರಣ ಏನಂದ್ರೆ, ಇವತ್ತು ಇವ್ರು ಯಾಕೆ ಈ ತರ ಬರೆದ್ರು ಈ ವೆಂಕಟಪ್ಪನವರು, ಅದು ನನ್ಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಯಾವುದೊಂದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು. ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಎಲ್ಲಿ ಕನ್ನಡಕ್ಕೆ ವಿರೋಧವಾಗಿ ನಡ್ಕೊಂಡಿದ್ದಾರೆ, ಇದನ್ನ ಅವರು ಮನವರಿಕೆ ಮಾಡ್ಕೋಬೇಕು ಮತ್ತು ವಿಷಯ ತಿಳ್ಕೊಬೇಕಾಗ್ತದೆ. ತಿಳ್ಕೊಳ್ದಂಗೆ ಒಂದು ಎಚ್ಚರಿಕೆ ಕೊಡೋದು ಯಾವ ತರ ಅಂದ್ರೆ, ನಾವೇನೋ ತಪ್ಪು ಮಾಡಿದವನಿಗೆ ಎಚ್ಚರಿಕೆ ಕೊಡ್ತಾರ, ಎಚ್ಚರಿಕೆ ಕೊಟ್ಟವರು. ಆದ್ರಿಂದ ಅವ್ರನ್ನಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಸೇವ್ ಯುನೈಟೆಡ್ ಫ್ರಂಟ್ ಬಂದು ಯಾವತ್ತು ಕನ್ನಡಿಗರಿಗೆ ವಿರೋಧ ಅಲ್ಲ. ನಮ್ಮ ಸೇವ್ ಯುನೈಟೆಡ್ ಫ್ರಂಟ್ ನಲ್ಲಿ ಬಂದು ತೆಲುಗು ಭಾಷೆಯವರಿದ್ದಾರೆ, ತಮಿಳು ಭಾಷೆಯವರಿದ್ದಾರೆ, ಕನ್ನಡ ಭಾಷೆದವರಿದ್ದಾರೆ, ಇಂಗ್ಲಿಷ್ ಆಂಗ್ಲ ಭಾಷೆದವರಿದ್ದಾರೆ. ಎಲ್ಲ ಭಾಷೆಗಳನ್ನು ಸೇರಿಕೊಂಡು ಎಲ್ಲ ಇದು ನಮ್ಮ ರಾಜಕೀಯವನ್ನು ದೂರ ಇಟ್ಟು ನಾವು ಇವತ್ತು ಬಂದು ಸೇವ್ ಯುನೈಟೆಡ್ ಫ್ರಂಟ್ ಅಲ್ಲಿ ಭಾಗವಹಿಸಿಕೊಂಡು ಊರಿನಲ್ಲಿ ಏನು ನಡೀತದೆ, ಏನು ನಡೆಯಲ್ಲ, ಎಲ್ಲಿ ತಪ್ಪು ನಡೀತಾ ಅದನ್ನು ತಪ್ಪು ಕೇಳೋದಕ್ಕಾಗಿ ಸೇವ್ ಯುನೈಟೆಡ್ ಫ್ರಂಟ್ ನಾವು ಸ್ಥಾಪನೆ ಮಾಡ್ತಿರೋದು. ಆದ್ರಿಂದ ವೆಂಕಟಪ್ಪ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ನಿಮಗೆ ಯಾರೋ ಬಂದು ಇದನ್ನ ಸುಳ್ಳು ಸುದ್ದಿ ಕೊಟ್ಟಿರ್ಬೇಕು, ಆಗ ನೀವು ನಿಮ್ಮ ಮನಸಾಕ್ಷಿ ಪ್ರಕಾರ ಇದನ್ನು ಬಂದು ನೀವು ನಮ್ಮನ್ನು ನೋಡಿ ಇಲ್ಲ ನಮ್ಮ ನಡತೆಯನ್ನು ನೋಡಿ ನೀವು ಇದನ್ನ ಹೇಳಿಕೆ ಕೊಟ್ಟಿಲ್ಲ ಅನ್ನೋದು ನನ್ನ ಅರ್ಥ. ಯಾಕೆಂದ್ರೆ ಈ 1 ವರ್ಷಗಳಿಗೂ ನಾವು ಒಂದೊಂದು ಸತತವಾಗಿ ತಿಂಗಳಿಗೆ 2 ರಿಂದ 3 ಸಭೆಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ಎಲ್ಲಾ ಸಭೆಗಳಲ್ಲೂ ಕನ್ನಡದಲ್ಲೇ ಮಾತಾಡಿರೋದನ್ನ ನಿಮಗೆ ಬೇಕಾದ್ರೆ ನಾನು ವಿಡಿಯೋ ಸಮೇತ ಕೊಡಕ್ ಸಿದ್ಧಬಲ್ಲೆ. ಆದ್ರಿಂದ ಇಂಥ ತಪ್ಪು ಮಾಹಿತಿಗಳನ್ನು ಕೊಟ್ಟು ಇವತ್ತು ನಮ್ಮೊಳಗಡೆ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬದುಕ್ತಾ ಇದೀವಿ. ಇವತ್ತು 35,000 ಜನ ಡೈಲಿ ಬೆಳಗ್ಗೆ 4 ಗಂಟೆಗೆ ಬಿಟ್ಟರೆ ರಾತ್ರಿ 10 ಗಂಟೆಗೆ ಬಂದು ಊರು ಸೇರ್ತಾರೆ. ಅಲ್ಲಿ ಆ ಟ್ರೈನಲ್ಲಿ ಹೋಗಾಗಲೂ ಅಣ್ಣ ತಮ್ಮಂದಿರ ತರಾನೇ ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಕೆಲಸ ಮಾಡ್ಕೊಂಡು ಇಲ್ಲಿ ಬಂದು ಮೈಸೂರು ಪಾಲಘಾಟ್ವರೆಗೂ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ ಇವತ್ತಿನ ಯುವಕರು. ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ನೀವು ಹೇಳಿರೋ ಹೇಳಿಕೆ ಇದು ಜಿಲ್ಲಾ ಮಟ್ಟದಲ್ಲೋ ರಾಜ್ಯ ಮಟ್ಟದಲ್ಲೋ ಹೋದಾಗ ಎಲ್ಲ ಒಂದು ಕೆಂಗಣ್ಣು ಗುರಿ ಆಗೋ ಪರಿಸ್ಥಿತಿ ಬರ್ತದೆ. ಆದ್ರಿಂದ ನೀವು ಮನಗೊಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಆದ್ರಿಂದ ಇವತ್ತು ನಮ್ಮ ಸೇವ್ ಯುನೈಟೆಡ್ ಫ್ರಂಟ್ ಅಧ್ಯಕ್ಷ ಆದಂತ ಜೋಜಿ ಬಾಸ್ ಅವರು ಬೆಳಗ್ಗಿಂದಾನೇ ಇದ್ರ ಬಗ್ಗೆ ತುಂಬಾ ಆವೇಶ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಇದ್ರ ಮೇಲೆ ಒಂದು ಕೇಸೇ ಫೈಲ್ ಮಾಡಬೇಕು, ಕ್ರಿಮಿನಲ್ ಕೇಸ್, ಊರಿನಲ್ಲಿ ಇವರೇ ಜಗಳಗಳನ್ನ ಇಡ್ತಾ ಇದ್ದಾರೆ ಅಂತ. ನಾವು ಬೇಡ ಸರ್, ಅದೆಲ್ಲ ಮಾಡೋದು ಬೇಡ, ಅವ್ರು ತಿಳಿದಂಗೆ ಏನೋ ಮಾಡಿರ್ಬೇಕಿದ್ದು, ಇಲ್ಲ ಯಾರು ಮಾತು ಕೇಳ್ಕೊಂಡು ಇವ್ರನ್ನ ಮಾಡಿರ್ಬೇಕಾಗಿರ್ತದೆ. ಆದ್ರಿಂದ ಅವ್ರಿಗೆ ನಾವು ವಿಷಯವನ್ನು ಮುಗಿಸೋಣ ಅನ್ನೋದಕ್ಕಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀವಿ. 2ನೇ ಸಬ್ಜೆಕ್ಟ್ ಬರ್ತೀವಿ, ಅದಾದ್ಮೇಲೆ ಬರ್ತೀನಿ. 2ನೇ ಸಬ್ಜೆಕ್ಟ್ ಹುಲ್ಲು ಮಾರ್ಕೆಟ್ ಸಬ್ಜೆಕ್ಟ್, ಕಿಲ್ಲು ಮಾರ್ಕೆಟ್ ಸಬ್ಜೆಕ್ಟ್, ಮಾಟು ವಂಡಿ ಸಬ್ಜೆಕ್ಟ್. ಇದಕ್ಕೆ ವರ ಅದಕ್ಕೆಲ್ಲ ಸಾರು ಅದನ್ನ சொல்லிட்டுமா ಹುಲ್ಲು ಮಾರುಕಟ್ಟೆಗೆ ಬರ್ತೀನಿ, ದಾಖಲೆಗಳನ್ನು ತಂದು ಕೊಡ್ತೀನಿ. ಇದು ಏನಾಗಿದೆ ಅಂದ್ರೆ, ಹುಲ್ಲು ಮಾರ್ಕೆಟ್ ಕತೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ಸ್ಥಾಯಿ ಸಮಿತಿ ಅಧ್ಯಕ್ಷರು ಅವರು ಒಂದು ಸಬ್ಜೆಕ್ಟ್ ನೀಡ್ತಾರಂತೆ. ಏನಂತ ಅಂದ್ರೆ, ಹುಲ್ಲು ಮಾರುಕಟ್ಟೆನಲ್ಲಿರೋ ಅಂಗಡಿಗಳು ತುಂಬಾ ಹಳೆಯದಾಗಿದೆ, ಅದನ್ನು ಒಡೆದ್ಬಿಟ್ಟು ಅಲ್ಲಿ ಹೊಸದಾಗಿ ಅಂಗಡಿಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಸಬ್ಜೆಕ್ಟ್ ಅನ್ನ ಬಂದು ಸಾಮಾನ್ಯ ಸಭೆಗೆ ತಗೊಂಡೋಗ್ತಾರೆ. ಯಾರು, ನಮ್ಮ ಇಂದಿರಾ ಗಾಂಧಿ ಅವರು ಅಧ್ಯಕ್ಷ ಆಗಿರೋರು. ಆ ಸಮಯದಲ್ಲಿ ಬಂದು ಪೌರಾಯುಕ್ತರಾಗಿ ನಮ್ಮ ಆಂಜನೇಯರು ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಆದವ್ರಿಗೆ ಲೆಕ್ಕ ಪರಿಶೋಧನೆ ವಿಷಯದಲ್ಲಿ ಅವ್ರು ತಲೆ ಹಾಕ್ಬೋದು. ಅದೇ ರೀತಿ ಬಂದು ಊರಿನಲ್ಲಿ ಎಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೋ ಅಲ್ಲಿ ಬಂದು ಅವರು ಅದನ್ನ ಮಾಡ್ಬೋದು.
ಆದ್ರೆ ಬಂದು ಇವರು ಸ್ಥಾಯಿ ಸಮಿತಿ ಅಧ್ಯಕ್ಷ ಹತ್ಕೊಂಡು ಹೋಗ್ಬಿಟ್ಟು ಹುಲ್ಲು ಮಾರುಕಟ್ಟೆ ಅಂಗಡಿಗಳನ್ನ ತೆರವುಗೊಳಿಸ್ಬೇಕು ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಳ್ತಾರೆ. ಆ ಸಬ್ಜೆಕ್ಟ್ ಮೇಲೆ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳನ್ನು ನಗರಸಭೆಗೆ ಪ್ರಶ್ನೆ ಮಾಡಿದೆ. ಅವಾಗ ಅವ್ರು ಮಾಡಿದಾಗ ನನ್ನ ಪ್ರಶ್ನೆಗಳು ಈ ತರ ಇತ್ತು, ಅದಕ್ಕೆ ಅವ್ರು ಕೊಟ್ಟಿರೋ ಉತ್ತರಗಳನ್ನ ತಮ್ಮ ಮುಂದೆ ಇಟ್ಟು ಅದೇ ತರ ಒಂದೊಂದು ಕಾಪಿನೂ ಕೊಡ್ತೀನಿ. ಎಷ್ಟು ಮಟ್ಟ ನ್ಯಾಯವಾಗಿದೆ, ಇದು ಎಷ್ಟು ಮಟ್ಟ ದುರಾಡಳಿತ ಆಗಿರೋದನ್ನ ನಿಮ್ಗೆ ತಿಳಿಸ್ತೀನಿ. ಕೆಜಿಎಫ್ ನಗರಸಭೆ ಹುಲ್ಲು ಮಾರುಕಟ್ಟೆ ಅಂಗಡಿ ವಾಣಿಜ್ಯ ಮಳಿಗೆಗಳಿಂದ ಬರುತ್ತಿದ್ದ ಮಾಸಿಕ ಬಾಡಿಗೆ ಬಗ್ಗೆ ನಿರ್ವಹಿಸಲಾದ ಬೇಡಿಕೆ ಬಗೆಗಳನ್ನು ದೃಢೀಕರಣ ಪತ್ರ ನೀಡಿ ಅಂತ ಕೇಳಿದೆ. ಅದಕ್ಕೆ ಅವರು ಅಂಗಡಿಗಳ ಪಟ್ಟಿ ಪುತ್ತ ಲಗತ್ತಿಸಿದೆ ಅಂದ್ರೆ ಅದನ್ನು ನಿಮ್ಗೊಂದ್ಸಾರಿ ಕೊಡ್ತೀನಿ ನಾನು ಸರ್. ಯಾವುದೇ ದಾಖಲೆ ಲಗತ್ತಿಸದೆ ಇರುವುದಿಲ್ಲ, ಯಾವುದು ನಮ್ಮಲ್ಲಿ ದಾಖಲೆಗಳೇ ಇಲ್ಲ ಅಂತ ಕೊಡ್ತಾನೆ ಯಾರೋ ಮಾಹಿತಿ ಹಕ್ಕಿನಲ್ಲಿ. ಇದನ್ನು ಕೊಡ್ತೀನಿ ಕಾಪಿ ನಿಮ್ಗೆ. ಕೆಲಸ ಮಾಡಿದ್ದಾರೆ ಅನ್ನೋದನ್ನು ತಿಳಿಸಕ್ಕೆ. ತಾವು ಕೋರಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಈ ಕಚೇರಿಯಿಂದ ಯಾವುದೇ ಆದೇಶ ನೀಡಿರುವುದಿಲ್ಲ ಎಂದು ಹಿಂಬರಹ ನೀಡಲಾಗಿದೆ. ಹಂಗಾರೆ ಸ್ಥಳಕ್ಕೆ ಬಂದು ಯಾರನ್ನೋ ಬಂದು ಆರ್ಐನಾಗ್ಲಿ ಆರ್ಒನಾಗ್ಲಿ ಹೋಗ್ಬಿಟ್ಟು ನೀವು ಅದನ್ನ ಸ್ಥಳ ಪರಿಶೀಲನೆ ಮಾಡಿ ವರದಿ ಕೊಡಿ, ಇದು ಹಳೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಅಂತ ಕೇಳಿದಕ್ಕೆ ಅವರು ಯಾರನ್ನೂ ಕಳಿಸಿಲ್ಲ ಅಂತ ಕೊಡ್ತಾರೆ. ಇದೆಲ್ಲ ನಿಮಗೆ ಕಾಪಿ ಮಾಡಿ. ಮಾರುಕಟ್ಟೆಯ ಕಟ್ಟಡ ಕೆಡವಲು ಸ್ಥಳ ಮಾತ್ರ ದೃಢೀಕರಣ ಪತ್ರಗಳು ಅದು ಇಲ್ಲ ಅಂತಾರೆ. ಹೇಳಿದ್ರೆ ನಮ್ಮಲ್ಲಿ ಯಾವ್ದು ಇಲ್ಲ ಅದಲ್ಲ ಅಂತ. ನಗರಸಭೆಗೆ ಹುಲ್ಲು ಮಾರುಕಟ್ಟೆ ನಿರ್ವಹಣೆಗಾಗಿ ನಿಯೋಜಿಸಲಾದ ಕಂದಾಯ ಶಾಖೆಯ ಕಂದಾಯ ನಿರೀಕ್ಷಕರು, ಕಂದಾಯ ಅಧಿಕಾರಿಗಳು, ಕರ ವಸೂಲಿಗಾರ ನೀಡಿದ ಕಚೇರಿ ಅಧಿಕೃತ ಜ್ಞಾಪನ ಪತ್ರಗಳು ಅವ್ರು ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ತಾವು ಕೋರುವ ಮಾಹಿತಿಯನ್ನು ಪರಿಶೀಲನೆಯಾಗಿ ಹುಲ್ಲು ಮಾರುಕಟ್ಟೆಗೆ ಪ್ರತ್ಯೇಕವಾದ ಯಾವುದೇ ಅನಧಿಕೃತ ಜ್ಞಾಪನ ಪತ್ರ ನೀಡಿರುವುದಿಲ್ಲ ಅಂತ ಕೊಡ್ತಾರೆ. ಆಮೇಲೆ ಡಿಸಿದು ಒಂದಿದೆ, ಲೆಟರ್ ಕೊಡ್ತೀನಿ. ಮಳಿಗೆಗಳನ್ನು ಕೆಡುತ್ತಿರುವ ಬಗ್ಗೆ ಪ್ರಾರಂಭದಿಂದ ಹೊರಡಿಸಲಾದ ಸಾರ್ವಜನಿಕ ಪ್ರಕರಣ ಪೇಪರ್ಗೆ ಏನಾದ್ರು ಕೊಟ್ಟಿದ್ದೀರಾ ನೀವು ಅಂತ ಕೇಳಿದ್ದೀನಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಈ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ಪ್ರಕರಣ ಮಾಡಿರುವುದಿಲ್ಲ ಅಂತ ಕೊಡ್ತಾರೆ ಅಂತ ಕೇಳಿದ್ದೀನಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಯಾವುದೇ ನೋಟಿಸ್ ನೀಡಿರುವುದಿಲ್ಲ. ನೋಡಿ ಇನ್ನೊಂದು ವಿರುದ್ಧವಾಗಿ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಇವರು ಈ ಹುಲ್ಲು ಮಾರ್ಕೆಟ್ ಬಗ್ಗೆ ಅನ್ನೋದನ್ನ ಹೇಳೋದು. ನಗರಸಭೆ ಹುಲ್ಲು ಮಾರುಕಟ್ಟೆಯಲ್ಲಿದ್ದ ಕಟ್ಟಡಗಳನ್ನು ಕೆಡವಲು ಕೌನ್ಸಿಲ್ ಸಾಮಾನ್ಯ ಸಭೆ ಮತ್ತು ವಿಶೇಷ ಸಭೆ ತೆಗೆದುಕೊಂಡಿರುವ ತೀರ್ಮಾನ ದೃಢೀಕರಣ ಪತ್ರ ಅಂದಾಗ ಇವ್ರು ನನಗೊಂದು ಪತ್ರ ಕೊಡ್ತಾರೆ. ತಾವು ಕೋರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ದಿನಾಂಕ 26/9/25 ಸ್ಥಾಯಿ ಸಮಿತಿ ಸಭೆ 24/10/25ರಲ್ಲಿ ಕೌನ್ಸಿಲ್ ಸಾಮಾನ್ಯ ಸಭೆಗೆ ಠರಾವು ಪೈಕಿ ಸ್ಥಾಯಿ ಸಮಿತಿಯವರಿಗೆ ಬಂದು ಅದು ಕೊಡೋ ಪವರ್ ಬರೋದಿಲ್ಲ. ಸ್ಥಾಯಿ ಸಮಿತಿನಲ್ಲಿ ಏನ್ ಹೇಳ್ತದೆ ಅಂದ್ರೆ, ಎಷ್ಟು ಫೈನಾನ್ಷಿಯಲಿ ಮೆಟ್ ಇದೆಯೋ ಅದರಲ್ಲಿ ಭಾಗಿಯಾಗಬಹುದು. ಅದು 1964 ಆಕ್ಟ್ನಲ್ಲೇ ಕಾಲಮ್ 67, 68, 69 ತೆಗೆದು ನೋಡಿದಾಗ ಅದು ಗೊತ್ತಾಗುತ್ತೆ ಇವ್ರಿಗೆ ಏನ್ ಪವರ್ ಇರ್ತದಂತ. ಇವ್ರು ಕಡೋ ಲೆಟರ್ ಮೇಲೆ ಬಂದು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಹುಲ್ಲು ಮಾರುಕಟ್ಟೆಯನ್ನು ಹೊಡೆದಾಕ್ಬೇಕು. ಇದು ಕಾನೂನು ಬಾಹಿರ. ಠರಾವು ಮತ್ತು PW ಆದೇಶ ಪ್ರತಿ ಲಗತ್ತಿಸಿ ವ್ಯವಹಾರ ನಡೆದಿರುವುದಿಲ್ಲ. ಯಾವುದು ನಡೆದಿಲ್ಲ ಅಂತ ನೀವು ನಗರಸಭೆ ಸಾಮಾನ್ಯ ಸಭೆಗಳಲ್ಲಿ ಸ್ಥಾಯಿ ಸಮಿತಿ ಕೊಡೋದ್ರ ಮೇಲೆ ನಾವು ಹೊಡೆದಾಕಿದ್ದೀವಿ ಅಂತ ಹೇಳ್ತಾನೆ. ಹುಲ್ಲು ಮಾರುಕಟ್ಟೆಯಲ್ಲಿದ್ದ ವಾಣಿಜ್ಯ ಮಳಿಗೆಗಳನ್ನು ಕೆಡವಲು ಸರ್ಕಾರ ಸಂಕ್ಷೇಮ ಪ್ರಾಧಿಕಾರ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಬಂದಿರುವ ಅನುಮೋದಿತ ಆದೇಶ ದೃಢೀಕರಣ ಪತ್ರಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿಲ್ಲ. ಇದೆ ನೋಡಿ ಏನ್ ಹೇಳ್ತಾನೆ, PWD ಇಲಾಖೆಯಿಂದ ನೀಡಿರುವ ಯೋಗ್ಯತಾ ಪತ್ರ ಹಾಗೂ ನಗರಸಭೆ ಕೌನ್ಸಿಲ್ ನೀಡಿದಂತೆ ಪ್ರತಿ ಲಗತ್ತಿಸಲಾಗಿದೆ, ಮಾನ್ಯ ಜಿಲ್ಲಾಧಿಕಾರಿ ಅನುಮೋದನೆ ಪಡೆದಿಲ್ಲ. ನೋಡ್ರಿ ಇವೆಲ್ಲ ಸತ್ಯ ಸಂಗತಿಗಳು. ಇಲ್ದಂಗೆ ಹೋಗ್ಬಿಟ್ಟು ಅಂಗಡಿನ ಹೊಡಿತಾರಂದ್ರೆ ಅದು ಎಷ್ಟು ಮಾತ್ರ ನ್ಯಾಯ? ಒಂದು ಇದಕ್ಕೂ ಇಲ್ಲ, 24 ರೂಪಾಯಿ ಕಮ್ಮಿ ಬಿಟ್ಟು ಅಂತ ಒಂದೇ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿ 13 ವರ್ಷಗಳ ಕಾಲ ಆ ಕೇಸ್ ನಡೀತು. ದಾಸಣ್ಣ ಅವಾಗ ಪ್ರೆಸಿಡೆಂಟ್ ಆಗಿದ್ದು, ನಾನು ಅವಾಗ ನಗರಸಭೆ ಸದಸ್ಯ. 13 ವರ್ಷಗಳಾದ ಮೇಲೆ ಅದು ಕೇಸ್ ಒಂದು ಫೈನಲ್ ಆಯ್ತು. ಅಲ್ಲಿ ಏನ್ ಬಂತು, ರೆವಿನ್ಯೂ ಕಂದಾಯವನ್ನು ನಗರಸಭೆಗೆ ಬರ್ಬೇಕಾದ ಕಂದಾಯವನ್ನು ಕಮ್ಮಿ ರೀತಿಯಲ್ಲಿ ನೀವು ಅದನ್ನ ಹರಾಜು ಬಿಟ್ಟಿದ್ರಿಂದ ಅದನ್ನ ಕೇಸ್ ನಡೀತು. ಈ ಹುಲ್ಲು ಮಾರುಕಟ್ಟೆ ಕಥೆನೂ ಇಷ್ಟೇ. ಇವ್ರು ಏನ್ ಹೇಳ್ತಾರೆ, ಎಲ್ಲಾ ಶಿಥಿಲವಾಗಿತ್ತು, ಅದನ್ನ ಹೊಡೆದಾಕಿದ್ರೆ PWD ಅವನು ಇಂಜಿನಿಯರ್ ಕೊಡೋ ರಿಪೋರ್ಟ್ ಅನ್ನು ಇವ್ರು ಕೊಟ್ಕೊಂಡು ಮಾತಾಡ್ತಾರೆ. ನಾನ್ ಕೇಳ್ತೀನಿ, ಹುಲ್ಲು ಮಾರುಕಟ್ಟೆ ಬಿಟ್ಟು ಮುಂದಕ್ಕೆ ಬಂದಾಗ ಹಸು ಕಟ್ಟೋ ತಂಗುದಾಣ ಇತ್ತಲ್ಲ, ಮಾಟು ವಂಡಿ ಸ್ಟ್ಯಾಂಡ್, ಅದು ಬಂದು 2016ರಲ್ಲಿ ಬಂದು ಟೆಂಡರ್ ಕೊಡ್ತಾರೆ. ಕೊಟ್ಟಾಗ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ,
ಇದನ್ನ ಅವರೇ ಸ್ವಂತ ಹಣದಿಂದ ಅಲ್ಲಿ ಇರುವ 14 ಅಂಗಡಿಯವರು ಕಟ್ಕೋಬೇಕು ಅಂದಾಗ ಅವರು ದುಡ್ಡಾಕಿ ಕಟ್ಕೊಳ್ಳೋವಾಗ ಅರ್ಧದಲ್ಲಿ ಅದು ಎಡವಟ್ಟಾಗಿ ನಿಂತೋಗುತ್ತೆ, ಅದು ಅಲ್ಲಿಗೆ ಸ್ಟಾಪ್ ಆಗಿರ್ತದೆ. ಇವನು PWD ಇಂಜಿನಿಯರ್ ಅಂತ ಕೊಡ್ತಾನೆ, ಎಲ್ಲವೂ ಶಿಥಿಲವಾಗಿದೆ ಅನ್ನೋವಾಗ 16ರಲ್ಲಿ ಕಟ್ಟಿದ ಅಂಗಡಿ ಹೆಂಗ್ ಶಿಥಿಲವಾಗಿರ್ತದೆ, ಅದನ್ನು ಸರಿ ಹೊಡೆದಾಕಿದ್ದಾಗಿಂದ ಇವಾಗ ಇವ್ರು ಏನ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಇದಕ್ಕೆ ಬಂದು ಸಾಲ ತಗೊಂಡು ಇಲ್ಲಿ ಕಟ್ಟಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದು ಯಾಕಂದ್ರೆ ಎಲ್ಲ ಕಾಪಿ ನಿಮ್ಗೆ ಕೊಡ್ತೀನಿ. ಆದ ಕಾರಣದಿಂದ ಇದ್ದ ಕೌನ್ಸಿಲಿಂಗ್ ಬಾಡಿನಲ್ಲಿ ಏನಾಗಿದೆ ಅಂದ್ರೆ ಅದರಲ್ಲಿ ಒಂದು ವಿಷಯ ನಿಮ್ಗೆ ತಿಳಿಸ್ಬಿಡ್ತೀನಿ. ಸಾಮಾನ್ಯ ಸಭೆಗಳ ಬುಕ್ 2020ರಿಂದ 26ರವರೆಗೂ ತಗೊಂಡಿದ್ದೀನಿ ನಾನು. ಈ ಬುಕ್ ನಲ್ಲಿ ಏನಾಗುತ್ತೆ ಅಂದ್ರೆ ಮುನ್ಸಿಪಲ್ ಆಕ್ಟ್ ಪ್ರಕಾರ ಒಂದು ಸಾಮಾನ್ಯ ಸಭೆ ನಡೆದಾಗ ಆ ಸಭೆಯಲ್ಲಿ ತೀರ್ಮಾನಗಳಾದಾಗ ಒಂದು ಕಡೆ ಬಂದು ಅಧ್ಯಕ್ಷನ ಸಹಿ ಬರಬೇಕು, ಇನ್ನೊಂದು ಕಡೆ ಪೌರಾಯುಕ್ತರ ಸಹಿ ಬರಬೇಕು. ಅಪ್ ಟು ಇಂದಿರಾ ಗಾಂಧಿ ಅವರು ಮುಗಿಸೋವರೆಗೂ ಬರೀ ಅಧ್ಯಕ್ಷ ಸಹಿ ಮಾತ್ರ ಇದ್ರಲ್ಲಿ ಬಂದಿದೆ. ಇದಕ್ಕೆ ಹೊಣೆಗಾರ ಯಾರು ಆಗ್ತಾರೆ ಅಂದ್ರೆ ಈ ಅಧ್ಯಕ್ಷಗಳು, ಆ ಸಾಮಾನ್ಯ ಸಭೆಯ ಕೌನ್ಸಿಲ್ಗಳು ಆಗ್ತಾರೆ. ಯಾಕಿದೆಲ್ಲ ಮುನ್ಸಿಪಲ್ ಆಕ್ಟ್ ಬುಕ್ ಹೇಳ್ತಾ ಇರೋದು ಕಾರ್ಯಕ್ರಮಗಳಲ್ಲಿ ಈ ತರ ಇದೆ. ನಾವಿರೋವಾಗ್ಲೂ ಅಷ್ಟೇ, ಒಂದು ಸಾಮಾನ್ಯ ಏನೇ ಆಗಲಿ, ಹಣಕಾಸು ಆಗಲಿ ಇನ್ನೊಂದಾಗಲಿ ಆಗುವಾಗ ಒಂದ್ ಕಡೆ ಪೌರಾಯುಕ್ತರು ಒಂದ್ ಕಡೆ ಅಧ್ಯಕ್ಷರು ಬರಬೇಕು. ಆದ್ರೆ ಇವರು 2020ರಿಂದ ಇದುವರೆಗೂ ಬರೀ ಅಧ್ಯಕ್ಷ ಸಹಿ ಮಾತ್ರ ಈ ಬುಕ್ಗಳಲ್ಲಿದೆ. ಆದ ಕಾರಣವಾಗಿ ಇವತ್ತು ಹುಲ್ಲು ಮಾರ್ಕೆಟ್ ನಲ್ಲಿ ಹೊಡೆದಿರೋ ಅಂಗಡಿಗಳಿಗೆ ಆ ದಿನದಲ್ಲಿದ್ದ 35 ಕೌನ್ಸಿಲರ್ ಇದ್ರಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಕಾನೂನು ವಿರುದ್ಧವಾಗಿ ಹೋಗಿದ್ದಾರೆ. ಕಾನೂನು ವಿರುದ್ಧವಾಗಿ ಹೋದಾಗ ಅಲ್ಲಿ ನಗರಸಭೆಗೆ ನಷ್ಟ ಆಗಿದೆ. ಹೆಂಗ್ ನಷ್ಟ ಆಗಿದೆ? ತಿಂಗಳಿಗೆ ಎಷ್ಟು ವರ್ಷ ಬರ್ತಾ ಇತ್ತು, ಇದು ಹೊಡೆದೆಷ್ಟು 6 ತಿಂಗಳಾಯ್ತು. ಈ 6 ತಿಂಗಳಿಂದ ವರ್ಷ ಎಷ್ಟು ಕಟ್ಟಾಯ್ತು? ಇನ್ನು ಇವರು ಮುಗಿಸೋ ಅಷ್ಟೊತ್ತಿಗೆ ಇನ್ನು 1 ವರ್ಷ 2 ವರ್ಷ ಆಗ್ತದೆ. ಅದುವರೆಗೂ ವರ್ಷ ಏನಾಯ್ತು? ವರ್ಷ ಕಟ್ಟಾಯ್ತು. ಇದ್ರ ಬಗ್ಗೆ ಜ್ಯೋತಿ ಬಾಸ್ ಅವರು ಕೋರ್ಟ್ ನಲ್ಲಿ ಕೇಸ್ ಲಾಂಚ್ ಮಾಡ್ತೇವೆ, ಇದನ್ನ ಬಿಡೋದಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಏನಂದ್ರೆ ಈ ಹುಲ್ಲು ಮಾರ್ಕೆಟ್ ಕತೆಗೆ ಬಂದಾಗ ಇವತ್ತು 116 ಕುಟುಂಬಗಳು ಬೀದಿ ಪಾಲ್ ಮಾಡಿದ್ರು. ಒಂದು ಇವರು ಹೊಡೆಯೋದಕ್ಕೆ ಮುಂಚೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟಿರ್ಬೇಕಾಗಿತ್ತು. ಯಾಕಂದ್ರೆ ಅವರು ಬಾಡಿಗೆ ಕಟ್ಕೊಂಡು ಕಾಲದಿಂದ ಬದುಕ್ತಾ ಇದ್ದಾರೆ. ಇಲ್ಲಪ್ಪ, ನಿಮ್ಗೆ ಈ ಕಡೆ ದಾರಿ ತೋರಿಸಿದೀವಿ, ನೀವು ಇಲ್ಲೋಗಿ ಬದುಕೊಳ್ಳಿ, ನಾವು ಇದನ್ನೆಲ್ಲ ಆದ್ಮೇಲೆ ನಿಮಗೆ ಅಲ್ಲೇ ಅಲಾಟ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೇಕು. ಇವತ್ತಿನ ಕಾನೂನು ಪ್ರಕಾರ ಬಂದು ಅವರಿಗೆ ಅಲಾಟ್ಮೆಂಟ್ ಮಾಡಕ್ ಬರೋದಿಲ್ಲ ಯುಗ್ ರಿಕ್ರೂಟ್ಮೆಂಟ್ ಪ್ರಕಾರ. ಆದ್ದರಿಂದ ಇದಕ್ಕೆ ಯಾರು ಮುಂದಾಳತ್ವ ವಹಿಸಿದ್ರು ಅವರು ಮೊದಲು ಆ 116 ಅಂಗಡಿ ಕುಟುಂಬಸ್ಥರಿಗೆ ಮೊದಲು ದಾರಿ ತೋರಿಸ್ಬೇಕು. ಇವತ್ತು ಅಲ್ಲಿದ್ದ ಸಾಮಾನುಗಳೆಲ್ಲ ಹೊಡೆದು ಏನ್ ಮಾಡಿದೋ ಗೊತ್ತಿಲ್ಲ, ಎಲ್ಲಾ ನಗರಸಭೆಗೆ ಬರಲೇ ಇಲ್ಲ. ಇವತ್ತು 40 ಲಕ್ಷಕ್ಕೆ ಬೇರೆ ಅದನ್ನ ಹೊಡೆದಿದ್ದಕ್ಕೆ ಬಂದು ಬಿಲ್ ಇಟ್ಕೊಂಡು ಕೂತವ್ರೆ ಅಂಗಡಿಯಾಗ ನಗರಸಭೆನಲ್ಲಿ. ಬಿಲ್ ಕೊಡಿ ಇದಕ್ಕಂತ. ಏನಾದ್ರೂ ಅವ್ನ್ ಬಿಲ್ ಕೊಟ್ಟ ಅಂದ್ರೆ ಅವ್ನ್ ಜೈಲ್ಗೆ ಹೋಗ್ತಾನೆ. ಆಯ್ತಾ? ಏನಾಗಿದೆ ಅಂತ ನಾವಿಡೋ ಕೋರಿಕೆ ಒಂದೇ, ಈ 116 ಕುಟುಂಬಗಳಿಗೆ ಈ 1 ತಿಂಗಳು 2 ತಿಂಗಳು ಒಂದು ದಾರಿ ತೋರಿಸ್ಬೇಕು. ಅವ್ರಿಗೆಲ್ಲೋ ಒಂದ್ ಕಡೆ ಅವ್ರು ಬದುಕೋದಕ್ಕೆ ಒಂದು ಅಂಗಡಿಗೆ ಮಾಡ್ಕೊಡ್ಬೇಕು. ಯಾಕೆಂದ್ರೆ ಅವ್ರು ಬೀದಿ ಕಾಲ್ ಮಾಡ್ಬಿಟ್ರಿ ಇದಂತೂ ಇವತ್ತಿಗದು ನೆನಗುದ್ದು ಬಿದ್ದೋಗುತ್ತೆ. ಇದು ಬಂದು ಆಗೋದಿಲ್ಲ ಕೆಲಸ. ಆಗ್ದಿರೋವರೆಗೂ ಅವ್ರ ಬಡಪಾಯಿಗಳೆಲ್ಲ ಹೋಗುದು. ಅವ್ರ ನಗರಸಭೆಗೇನು ರೆವೆನ್ಯೂ ಕಟ್ಟಿರ್ಲಿಲ್ವಾ, ಕಂದಾಯ ಕಟ್ಟಿರ್ಲಿಲ್ವಾ? ಅವ್ರನ್ನ ಏಕಾಕಿ ಹೊರಗಡೆ ಕಟ್ಸಿ JCB ಎಲ್ಲ ಹೊಡೆದ್ರಲ್ಲ, ಇದು ತುಗ್ಲಕ್ ಬರ್ತಾನೆ, ಕಾನೂನು ಕೈಮೀರಿ ಮಾಡಿರ್ತಾನೆ. ಆದ್ರಿಂದ 116 ಕುಟುಂಬಗಳಿಗೆ ಆದಷ್ಟು ಬೇಗನೆ ದಾರಿ ತೋರಿಸಿ ಅವ್ರು ಬದುಕೋದಕ್ಕೆ ಅಂಗಡಿಗಳು ಮಾಡ್ಕೊಡ್ಬೇಕು. ಈ ನಗರಸಭೆ ಇದನ್ನ ಈ ಕತೆ ಇನ್ನು ಮೇಲೆ ಒಂದೊಂದಾಗಿ ಬರ್ತದೆ. ಯಾಕಂದ್ರೆ ಸುಮಾರು 2020ರಿಂದ 26ವರೆಗೂ ನಗರಸಭೆಗೆ ಕಮ್ಮಿ ಅಂದ್ರೆ 100ರಿಂದ 200 ಕೋಟಿಗಳು ಹಣ ಬಂದಿದೆ. ಎಲ್ಲಾ ಗ್ರಾಂಟ್ಸ್ ತಗೊಂಡ್ರೆ ಆ ಗ್ರಾಂಟ್ಸ್ ಗಳಲ್ಲಿ ಇವತ್ತು ಹೇಳ್ಬೇಕಾದ್ರೆ 80% ಇವತ್ತಿರುವ MLA ಆಗ್ಲಿ, ಇರುವ ಪೌರಾಯುಕ್ತರಾಗ್ಲಿ, ಇಲ್ಲ ಕಮಿಷನರ್ ಆಗ್ಲಿ, ಇವರೇ ಪೂಜೆಗಳು ಮಾಡಿ ಬಿಟ್ಟವ್ರೆ. ಆದ ಕಾರಣದಿಂದ ಮುಂದಿನ ದಿನಗಳಲ್ಲಿ ಇದು ಒಂದು ಸೀರಿಯಲ್ ತರ ಬರುತ್ತೆ. ಇನ್ನು ಇದು 3ನೇ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಹೋಗ್ತೀವಿ, ಲೋಕಾಯುಕ್ತಕ್ಕೆ ಹೋಗ್ತೀವಿ, ಮಾನವ ಹಕ್ಕು ಆಯೋಗಕ್ಕೂ ಇದನ್ನೆಲ್ಲ ತಗೊಂಡೋಗಿ ಕೊಡ್ತೀವಿ. ಇಷ್ಟು ಹೇಳಿ ಮುಂದಕ್ಕೆ ನಮ್ಮ ಜ್ಯೋತಿ ಬಾಸ್ ಅವರು ಏನಿದೆ ಹೇಳ್ತಾರೆ.